ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆಗಳನ್ನು, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ 5 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಈ ದುಷ್ಟ ಕಾನೂನು, ಫೇಕ್ ಕಾನೂನು, ಜನವಿರೋಧಿ ಕಾನೂನು ಮತ್ತು ಜನವಿರೋಧವಾಗಿರ್ತಕ್ಕಂಥ ಈ ಚಿಂತನೆಗೆ ವಿರೋಧವನ್ನ ಮಾಡಿ ನಾವು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿಕೊಂಡು ತೀರ್ಮಾನವನ್ನ ಮಾಡಿದ್ದೇವೆ. ಈ ಕಾನೂನಿನಲ್ಲಿ ಸುಮಾರು ನರೇಗಾ ಯೋಜನೆ 23 ಇಲ್ಲಿಯವರೆಗೆ 36 ಕೋಟಿ ಮಾನವ ಕೆಲಸದ ದಿನಗಳನ್ನು ಸೃಷ್ಟಿಯನ್ನ ಮಾಡಿತ್ತು. ಇದರಲ್ಲಿ 26 ಲಕ್ಷ ಪರಿಶಿಷ್ಟ ಜಾತಿಗಳ ಜನರಿಗೆ ಕೆಲಸ ಸಿಕ್ಕಿತ್ತು. 1 ಕೋಟಿ ಕುಟುಂಬಗಳಿಗೆ ಲಾಭ ಆಗ್ತಾ ಇತ್ತು. 10 ಲಕ್ಷ ಪರಿಶಿಷ್ಟ ಪಂಗಡದ ಜನರಿಗೆ ಕೆಲಸ ಸಿಗ್ತಾ ಇತ್ತು. 16 ಲಕ್ಷ ಗ್ರಾಮೀಣ ಆಸ್ತಿಗಳ ಸೃಜನೆ ಆಗ್ತಾ ಇತ್ತು. ಈ ಯೋಜನೆ ಗ್ರಾಮಗಳಲ್ಲಿ ಅನೇಕ ಆಸ್ತಿಗಳು ಉತ್ಪಾದನೆ ಆಗ್ತಾ ಇತ್ತು, ರಸ್ತೆಗಳು ನಿರ್ಮಾಣ ಆಗ್ತಾ ಇತ್ತು, ಟಾಯ್ಲೆಟ್ಗಳು ಆಗ್ತಾ ಇತ್ತು, ಪಂಚಾಯತ್ ಕಚೇರಿಗಳು ಆಗ್ತಾ ಇತ್ತು. ಇದೆಲ್ಲವನ್ನ ಮುಗಿಸ್ಲಿಕ್ಕೆ ಏನು ಬಿಜೆಪಿ ಹೊರಟಿದೆ. ಇದು ಒಂದು ಜನವಿರೋಧಿ ಆಗಿರ್ತಕ್ಕಂಥ ಕಾನೂನು ಮತ್ತು ಇದು ಕನಿಷ್ಠ ವೇತನದ ರಕ್ಷಣೆಗೆ ಕಾರ್ಮಿಕರಿಗೆ ಇಲ್ಲದಂತ ಕಾನೂನು ಮತ್ತು ಕಾರ್ಮಿಕರ ಶೋಷಣೆಗೆ ಒತ್ತಡಕ್ಕೆ ಒಳಗೆ ಮಾಡುವಂತಹ ಕಾನೂನು ಇದಾಗಿದೆ. ಹಾಗಾಗಿ ಗ್ರಾಮೀಣ ಜನರ ಬದುಕನ್ನ ಇವತ್ತು ಮತ್ತಷ್ಟು ಕಷ್ಟಕರ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಿಜೆಪಿ ಹೊರಟಿದೆ. ಅದಕ್ಕಾಗಿ ನರೇಗಾ ಮರಳಿಸಿ ಉದ್ಯೋಗದ ಹಕ್ಕು ಉಳಿಸಿ, ನರೇಗಾ ಮರಳಿಸಿ ಮತ್ತು ಉದ್ಯೋಗದ ಹಕ್ಕು ಉಳಿಸಿ ಗ್ರಾಮಗಳ ಸ್ವಯಂ ಆಡಳಿತವನ್ನು ಹಕ್ಕನ್ನು ಮರುಸ್ಥಾಪಿಸಬೇಕು. ನಮ್ಮದೇ ಯೋಜನೆ, ನಮ್ಮದೇ ಆಡಳಿತ, ನಮ್ಮದೇ ಉದ್ಯೋಗ ಎನ್ನುವ ನರೇಗಾ ಮರುಜಾರಿ ಆಗಬೇಕು. ಕನ್ನಡಿಗರ ಮೇಲಿನ ಸರಣಿ ಅನ್ಯಾಯ ಕೊನೆ ಆಗಬೇಕು ಎಂದು ಹೇಳುವ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರ ಹಾಗೂ ತೆರಿಗೆ ಹಂಚಿಕೆ ಕುರಿತು ಸಂವಿಧಾನದ ವಿಧಿ 258 ಮತ್ತು 280 ಸ್ಪಷ್ಟ ಉಲ್ಲಂಘನೆ ಆಗಿದೆ. ಇಟ್ಸ್ ಎನ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸಂವಿಧಾನದ ವಿಧಿ 258 ಮತ್ತು 280 ಸ್ಪಷ್ಟ ಉಲ್ಲಂಘನೆ ಆಗಿದ್ದು, ನರೇಗಾ ಯೋಜನೆ ಪುನಃಸ್ಥಾಪಿಸಲು ಕಾಂಗ್ರೆಸ್ ಒಂದು ಹೋರಾಟವನ್ನ ಮಾಡ್ತಿದೆ ಅಂತ ಹೇಳುವುದನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನರೇಗಾ ಬಚಾವೋ ಸಂಗ್ರಾಮ ಆಂದೋಲನ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೀದಿಗಳಲ್ಲಿ ಮಾಡುವ ಮೂಲಕ ಬಿಜೆಪಿಯವರ ಕುತಂತ್ರ ಮತ್ತು ಬಿಜೆಪಿಯವರ ದುರಾಡಳಿತ, ಜನವಿರೋಧಿ ಮತ್ತು ದೇಶದ ವಿರೋಧಿ ಇರತಕ್ಕಂಥ ಈ ಕಾನೂನನ್ನ ವಿರೋಧ ಮಾಡುವಂತ ಒಂದು ಕೆಲಸವನ್ನ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇದರ ಜನರಿಗೆ ನಾವು ಗಮನಕ್ಕೆ ತರಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ತಮ್ಮ ಸಹಕಾರವನ್ನು ಕೂಡ ಈ ಒಂದು ಯೋಜನೆಯ ಈ ಒಂದು ನಮ್ಮ ಜನವಿರೋಧಿ ಬಗ್ಗೆ ವಿರೋಧ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಸಹಕಾರವನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ.